ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡು ಅಂದಾಗ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರೆಲ್ಲ ಅದೊಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಿದನ್ನು ಇಷ್ಟೆಲ್ಲ ಮಾತಾಡಿದ್ರು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕ್ಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆಯ ಕಥೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು. ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕೋ ಅಷ್ಟು ನ್ಯಾಯ ಸಿಗಿಸಿದ್ದಾರೆ. ಹಂಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಂಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ಗೆ ಚಿರಋಣಿ ಆಗಿರ್ತೀನಿ. ನಿಮಗೆ ತುಂಬ ಒಳ್ಳೆಯದಾಗಲಿ. ನಾನು ತುಂಬ ಚಿಕ್ಕವನಾದರೂ ಕೇಳ್ಕೊತೀನಿ. ಅದು ಬಿಟ್ಟರೆ ಮಂಜಣ್ಣವ್ರ ಬಗ್ಗೆ ಏನು ಹೇಳಲಿ ನಾನು. ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿಯವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆಗೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗಲೂ ನಾವು ಬಯಸೋದು ಒಂದೇ, ಸಿನಿಮಾ ದೊಡ್ಡ ಬಜೆಟ್ಟು ಮಿಡ್ಲ್ ಬಜೆಟ್ಟು ಕೊನೆ ಬಜೆಟ್ಟು ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ. ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ ಅಣ್ಣ. ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟಾಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನಾನಿಂದ ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ನಾರಾಯಣ್ ಸರ್ ಕೈ ಇಟ್ಟ ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ. ಬಹುಶಃ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದು ಏನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಅದಪ್ಪ GPನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೇಳೋದನ್ನು. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ. ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗದಿರೋವಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4 ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಇವಾಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ಹಂಗೆ ನಡ್ಕೊಂಡು ಬರ್ತಿದ್ರೆ ಅವ್ರನ್ನ ನೋಡಿದ್ರೆ ಭಯ ಬೀಳೋರು. ಹಂಗಿತ್ತು ಘಟ. ಅದು ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘುವಣ್ಣ, ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ಸಾಗಿ ಅಣ್ಣ ಏನೋ ಹೇಳಕ್ಕೆ ಬಂದರೆ ಅಲ್ಲಿರೋ ನಗಿಸ್ಬಿಟ್ಟಿರೋರು. ನಾನು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಸಾರ್ ಬೈದು ಬಿಡೋರು. ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು. ಅವರವರಿದ್ದರೆ ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನು ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸಿ. ಯಾಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ, ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದರೆ ಅವರೆಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು
ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನು ಬೇಕಾದ್ರೂ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಾ, ಸೀಕ್ರೆಟ್ ನಮ್ಗೆ ಹೇಳ್ತಾರ ಇಲ್ವೋ ಗೊತ್ತಿಲ್ಲ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತಂದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನಿಸುತ್ತೆ. ಆ್ಯಸ್ ಇಟ್ ಈಸ್ ಬೃಂದ, ಅವತ್ತೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನೂ ನಿಮ್ಗೆ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ನೀನು ಡ್ಯಾನ್ಸ್ ಮಾಡಿ ನನಗೆ ಅದ್ಯಾವುದು ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯಿತು ನೋಡಿ ನನಗದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದು ಎಲ್ಲಮ್ಮ ಹಿಂಗೆ ಬಂದುಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ